ಪ್ರೈಸ್ ದ ಲಾರ್ಡ್. ದೇವರಿಗೆ ಸ್ತೋತ್ರವಾಗಿರಲಿ. ಈ ದಿನದ ದೇವರ ವಾಗ್ದಾನವು, ಪ್ರಿಯ ಸಹೋದರ ಸಹೋದರಿಯೇ, ಇಂದು ನಿಮ್ಮ ಜೀವಿತದಲ್ಲಿ ನಿಮಗೆ ಅನೇಕ ಕಷ್ಟಗಳು ಇದ್ದಾಗ ನೀವು ಬೇಸರದಿಂದ ಹೇಳುವುದೇನೆಂದರೆ, ನಾನು ಪ್ರಾರ್ಥನೆ ಮಾಡುತ್ತೇನೆ, ಆದರೂ ನನ್ನ ಸಮಸ್ಯೆಗಳು ನನ್ನನ್ನು ಬಿಟ್ಟು ಹೋಗುತ್ತಿಲ್ಲ. ನಾನು ದೇವರು ಹೇಳಿರುವ ವಾಗ್ದಾನಗಳ ಪ್ರಕಾರ ನಡೆಯುತ್ತಿದ್ದೇನೆ, ಆದರೂ ನನ್ನ ಕಷ್ಟ ಕಣ್ಣೀರು ನಿಲ್ಲುತ್ತಿಲ್ಲ. ನಾನು ಎಲ್ಲಿಗೆ ಹೋಗಲಿ, ಏನು ಮಾಡಲಿ ಎಂದು ನೀನು ದುಃಖಿಸುವುದಾದರೆ, ಪ್ರಿಯ ಸಹೋದರ ಸಹೋದರಿಯೇ, ಈ ದಿನ ನಾವು ಧ್ಯಾನಿಸುವ ಈ ವಾಕ್ಯವು ನೊಂದು ಹೋದ ಮನಸ್ಸಿಗೆ ನೆಮ್ಮದಿ, ಸೋತು ಹೋದ ಕುಟುಂಬಕ್ಕೆ ಸಂತೋಷ, ಅವಮಾನವನ್ನು ಅನುಭವಿಸಿದ ಹೃದಯಕ್ಕೆ ಎರಡರಷ್ಟು ಮಾನವನ್ನು ತರುವಂತ ದೇವರ ವಾಗ್ದಾನವಾಗಿದೆ. ನಾವು ಕೀರ್ತನೆ 34ನೆಯ ಅಧ್ಯಾಯ 19ನೆಯ ವಚನವನ್ನು ನೋಡುವುದಾದರೆ, ಅಲ್ಲಿ ಕೀರ್ತನೆಗಾರನಾದ ದಾವೀದನು ಇಂತೆನ್ನುತ್ತಾನೆ, ನೀತಿವಂತನಿಗೆ ಸಂಭವಿಸುವ ಕಷ್ಟಗಳು ಅನೇಕವಿದ್ದರೂ ಯೆಹೋವನು ಅವೆಲ್ಲವುಗಳಿಂದ ಅವನನ್ನು ಬಿಡಿಸುತ್ತಾನೆ. ಆಮೆನ್. ಹೌದು ಪ್ರಿಯ ಸಹೋದರ ಸಹೋದರಿಯೇ, ಇಲ್ಲಿ ಕೇಳಿರಿ. ಆ ದಿನ ದಾವೀದನು ಈ ಕೀರ್ತನೆಯನ್ನು ಬರೆಯುವಾಗ ಅರಮನೆಯಲ್ಲಿರಲಿಲ್ಲ, ಅವನು ಅಡವಿಯಲ್ಲಿ ಇದ್ದನು. ಏಕೆಂದರೆ ಅವನು ಶತ್ರುಗಳಿಂದ ತನ್ನ ಜೀವವನ್ನು ಉಳಿಸಿಕೊಳ್ಳುವುದಕ್ಕಾಗಿ ಹೋರಾಡುತ್ತಿದ್ದನು. ಆದರೂ ದಾವೀದನು ಅಲ್ಲಿ ಹೇಳುತ್ತಾನೆ, ಯೆಹೋವನು ನನ್ನನ್ನು ಬಿಡಿಸುತ್ತಾನೆ. ಇದು ನನ್ನ ಅನುಭವದಿಂದ ಹೇಳುವ ಮಾತಲ್ಲ, ಇದು ವಿಶ್ವಾಸದಿಂದ ಹೇಳುವ ಘೋಷಣೆ. ಆಮೆನ್. ಹೌದು ಪ್ರಿಯ ಸಹೋದರ ಸಹೋದರಿಯರೇ, ಅಂಥ ನಂಬಿಕೆಯು ನಿಮ್ಮಲ್ಲಿಯೂ ಇರಲಿ, ಅಂಥ ವಿಶ್ವಾಸ ಘೋಷಣೆಯು ನಿಮ್ಮ ಹೃದಯಗಳಲ್ಲಿ ತುಂಬಿಕೊಂಡಿರಲಿ. ಪ್ರಿಯ ದೇವಜನರೇ, ಇಂದು ನಿಮ್ಮ ಪರಿಸ್ಥಿತಿ ನಿಮಗೆ ಸೋತಂತೆ ಕಾಣಬಹುದು, ಆದರೆ ದೇವರ ಕೈಯಲ್ಲಿ ಅದು ಸಾಕ್ಷಿಯಾಗಿ ಬದಲಾಗುತ್ತದೆ. ನೀವು ಎದುರಿಸುತ್ತಿರುವ ಕಣ್ಣೀರು, ಸಾಲದ ಭಾರ, ರೋಗದ ನೋವು, ಕುಟುಂಬದ ಅವಮಾನ, ಇವೆಲ್ಲವೂ ದೇವರಿಗೆ ಗೊತ್ತದೆ. ನೀವು ಅಳುವುದನ್ನು ಆತನು ನೋಡುತ್ತಾನೆ, ನಿಮ್ಮ ಮೌನದ ಕಣ್ಣೀರನ್ನು ಆತನು ಎಣಿಸುತ್ತಾನೆ. ಇಂದು ನೀವು ಅವಮಾನದಿಂದ ಕೂತಿದ್ದೀರಿ, ನಾಳೆ ನಿಮ್ಮ ದೇವರು ನಿಮ್ಮನ್ನು ಗೌರವದಿಂದ ನಿಲ್ಲಿಸುತ್ತಾನೆ. ಇಂದು ನೀವು ಸೋಲಿನಲ್ಲಿದ್ದರೂ ನಾಳೆ ದೇವರ ಘೋಷಣೆ ನಿಮ್ಮನ್ನು ಜಯದಲ್ಲಿ ನಡೆಸುತ್ತದೆ. ಇಂದು ನೀವು ಕಣ್ಣೀರಿನಲ್ಲಿದ್ದರೂ ನಾಳೆ ನಿಮ್ಮ ಕಣ್ಣೀರು ಹೋಗಿ ಸಂತೋಷ ಬರುತ್ತದೆ. ಭಯಪಡಬೇಡಿರಿ, ಸಮೃದ್ಧಿಯಾಗಿ ಮುಂದಕ್ಕೆ ನಡೆಯಿರಿ. ದೇವರು ನಿಮ್ಮ ಜೊತೆಯಲ್ಲಿ ಹೋರಾಡುವವನಾಗಿದ್ದಾನೆ. ಆತನು ನೀತಿವಂತರಿಗೆ ಸಂಭವಿಸುವ ಕಷ್ಟಗಳು ಅನೇಕವಿದ್ದರೂ ಆತನು ಅವೆಲ್ಲವುಗಳಿಂದ ಅವನನ್ನು ಬಿಡಿಸುತ್ತಾನೆ. ಆಮೆನ್. ದೇವರು ನಿಮ್ಮನ್ನು ಇನ್ನೂ ಹೆಚ್ಚಾಗಿ ಆಶೀರ್ವಾದಿಸಿ ಬಲಪಡಿಸಲಿ. ಆಮೆನ್.